ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ನಮ್ಮ ಊರು ಕಾರವಾರಲ್ಲಿದ್ದೀವಿ. ಇವತ್ತೇನು ವಿಶೇಷ ಅಂತಿದ್ದೀರಾ? ಇವತ್ತು ನಮ್ಮ ಮಾತೆ ಕಾಳಿಕಾ ಮಾತೆ ಉತ್ಸವ. ಈ ಉತ್ಸವ 3 ದಿನ ನಡೆಯುತ್ತೆ. ಬನ್ನಿ ಆದಿಶಕ್ತಿಯ ದರ್ಶನ ಪಡೆಯೋಣ, ಮತ್ತೆ ಈ ಉತ್ಸವ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಬಂದು ಅಲ್ಲಿ ದಡದಲ್ಲಿರುವ ಬೋಟ್ಗಳನ್ನು ಹಿಡಿದು ನಾವು ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಹೋಗಬೇಕು. ಕಾಳಿಕಾ ಮಾತಾ ದೇವಸ್ಥಾನ ಐಲ್ಯಾಂಡಲ್ಲಿದೆ. ಬನ್ನಿ ದೇವಿ ದರ್ಶನ ಮಾಡೋಣ. ನದಿ ದಂಡೆಯಲ್ಲೇ ನಿಮಗೆ ಟಿಕೆಟ್ ಕೌಂಟರ್ ಇರುತ್ತೆ. ಇಲ್ಲಿ ಟಿಕೆಟ್ ಪಡೆದು ನೀವು ಬೋಟಲ್ಲಿ ಟ್ರಾವೆಲ್ ಮಾಡಿ ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಹೋಗ್ಬೋದು. ಕಾಳಿಕಾ ಮಾತಾ ದೇವಸ್ಥಾನ ಸಂತೋಷಿ ಮಾತಾ ದೇವಸ್ಥಾನದಿಂದ 5 ನಿಮಿಷ ದಾರಿಲಿದೆ. ನೀವು ಹಡಗಲ್ಲಿ ಹೋಗ್ತಾ ಇದ್ರೆ ಈ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ಇವಾಗ ನಿಮಗೆ ಕಾಣಿಸ್ತಾ ಇರೋದು ಕಾಳಿ ಬ್ರಿಡ್ಜು. ಇದು ನ್ಯಾಷನಲ್ ಹೈವೇ. ಇವಾಗ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದೇ ಕಾಳಿ ದ್ವೀಪ. ಇಲ್ಲೇ ನಮ್ಮ ಮಾತಾ ದೇವಸ್ಥಾನ ಇರೋದು. ನೀರಿನ ಪ್ರಯಾಣ ಮುಗೀತು. ಇವಾಗ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಈ ದೇವಸ್ಥಾನದ ವಿಶೇಷತೆ ಅಂದರೆ ಇದು ಐಲ್ಯಾಂಡಲ್ಲಿದೆ. ನಿಮ್ಮ 4 ಡೈರೆಕ್ಷನಲ್ಲಿ ಫುಲ್ ನೀರಿರುತ್ತೆ. ಅಂದರೂ ನಿಮಗೆ ಕಾಡಲ್ಲಿ ನಡ್ಕೊಂಡು ಹೋಗಿರೋ ಅನುಭವ ಸಿಗುತ್ತೆ. ಯಾಕಂದರೆ ಸುತ್ತಮುತ್ತಲು ನಿಮಗೆ ಎಲ್ಲನೂ ಮ್ಯಾಂಗ್ರೋವ್ ಟ್ರೀಸ್ ಇದೆ. ನೀವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ದೂರದಲ್ಲೇ ನಿಮಗೆ ಕಾಣಿಸೋದು ಕಾಳಿಕಾ ಮಾತಾ ವಿಗ್ರಹ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ 30 ಅಡಿಯ ಕಾಳಿಕಾ ಮಾತೆ ವಿಗ್ರಹವೇ ಈ ದೇವಿಯ ದೇವಸ್ಥಾನದ ಗೋಪುರ. ಈ ಗೋಪುರದ ವಿಶೇಷತೆ ಅಂದರೆ ನೀವು ದೇವಸ್ಥಾನದ ಮುಂಬದಿ ಮತ್ತು ಹಿಂಬದಿಯಿಂದ ನೋಡಿದ್ರೂ ನಿಮಗೆ ಕಾಳಿಕಾ ಮಾತೆಯ ಮುಖದರ್ಶನವೇ ಆಗುತ್ತೆ. ದ್ವೀಪದ ಮಧ್ಯದಲ್ಲಿ ಕಾಳಿಕಾ ಮಾತೆಯ 30 ಅಡಿ ಗೋಪುರವಿರುವ ದೇವಸ್ಥಾನ ಕರ್ನಾಟಕದಲ್ಲಷ್ಟೇ ಅಲ್ಲ ವೀಕ್ಷಕರೇ, ಭಾರತದಲ್ಲಿ ಇದು ಒಂದೇ ಅಂದರೆ ತಪ್ಪಾಗಲ್ಲ. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಆದಿಶಕ್ತಿ ಪರಾಶಕ್ತಿ ಕಾಳಿಕಾ ಮಾತೆಯ ದರ್ಶನವನ್ನು ಪಡೆಯೋಣ. ಈ ದೇವಸ್ಥಾನ ನಿರ್ಮಾಣವಾಗಕ್ಕೆ ಮುಖ್ಯ ಕರ್ತೃ ಅಂದರೆ ಸಂತೋಷಿ ಮಾತಾ ದೇವಸ್ಥಾನದ ಮುಖ್ಯ ಗುರೂಜಿ. ಅವರ ನಿರ್ದೇಶನದ ಪ್ರಕಾರ ಈ ದೇವಸ್ಥಾನ ನಿರ್ಮಾಣವಾಗಿರೋದು. ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ವೀಕ್ಷಕರೇ, ಎಲ್ಲ ಭಕ್ತಾದಿಗಳು ಸ್ವತಃ ಸೇವೆ ಮಾಡಿ ಇಲ್ಲಿ ಕಲ್ಲು ಮಣ್ಣು ಇಟ್ಟಿಗೆ ಕಾಂಕ್ರೀಟ್ ಪೇಂಟ್ ಎಲ್ಲನೂ ಭಕ್ತಾದಿಗಳೇ ಮಾಡಿ ಸ್ವತಃ ಸೇವೆ ಮಾಡಿ ಆದಿಶಕ್ತಿ ಅನುಗ್ರಹದಿಂದ ಗುರುಗಳ ಆಶೀರ್ವಾದದಿಂದ ಈ ದೇವಸ್ಥಾನ ಈ ನಿರ್ಮಾಣವಾಗಕ್ಕೆ ಸಾಧ್ಯವಾಗಿದ್ದು. ಕಾಳಿಕಾ ಮಾತೆಯ ದೇವಸ್ಥಾನ ಮಧ್ಯದಲ್ಲಿದೆ. ಮಾತೆಯ ದಿಕ್ಕುಗಳಲ್ಲಿಯೂ ನಿಮಗೆ ಅಷ್ಟಭೈರವಿ ದೇವಸ್ಥಾನ ಕಾಣಿಸುತ್ತೆ. ಈ ದ್ವೀಪದ 4 ಕಡೆ ನಿಮಗೆ ಉಪ್ಪು ನೀರಿದೆ. ದೇವಿಯ ದೇವಸ್ಥಾನದಲ್ಲಿ 2 ಬಾವಿಗಳಿವೆ. ಇದರಲ್ಲಿ ಸಿಹಿ ನೀರು ಸಿಗುತ್ತೆ. ಇದು ನಮ್ಮ ದೇವಿಯ ದೇವಸ್ಥಾನದ ಒಂದು ವಿಶಿಷ್ಟತೆಯ ಉದಾಹರಣೆ. ಈ ದೇವಿಯ ಉತ್ಸವ ಪ್ರತಿ ವರ್ಷ ಜನವರಿಯಲ್ಲೇ ನಡೆಯುತ್ತೆ. 3 ದಿನ ಉತ್ಸವ ಇರುತ್ತೆ. ಮೊದಲನೇ ದಿನ ಚಂಡಿ ಹೋಮ ಇರುತ್ತೆ. 2ನೇ ದಿನ ಮಹಾಪ್ರಸಾದ ಮಹಾಪೂಜೆ. 3ನೇ ದಿನ ದಹಿ ಕಾಲ ಇರುತ್ತೆ. ದೇವಸ್ಥಾನದ ಮುಂಬದಿ ಗುರುಗಳ ಸಮಾಧಿ ಇದೆ. ಬನ್ನಿ ಗುರುಗಳ ಆಶೀರ್ವಾದ ಪಡೆಯೋಣ. ಈ ಗುರುಗಳೇ ಈ ದೇವಸ್ಥಾನದ ಮತ್ತು ಸಂತೋಷಿ ಮಾತಾ ದೇವಸ್ಥಾನದ ಸ್ಥಾಪನೆಗೆ ಕಾರಣವಾದವರು. ಈಗ ಗುರುಗಳ ಅಭಿಷೇಕ ಮತ್ತು ಪೂಜೆ ನಡೀತಾ ಇದೆ. ಸಾವಿರಾರು ಜನ ಭಕ್ತಾದಿಗಳು ಈ ದೇವಿಯ ಕೃಪೆಗೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾರೆ. ಇವಾಗ ಕಾಣಿಸ್ತಾ ಇರೋ ಕ್ಯೂನೇ ನಿಮ್ಗೆ ಎಕ್ಸಾಂಪಲ್ ಎಷ್ಟು ಜನ ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತ. ಇವರು ಗುರುಗಳ ಸುಪುತ್ರ.
ಈ ದೇವಸ್ಥಾನವನ್ನು ಇವಾಗ ಮುಖ್ಯ ಧರ್ಮಾಧಿಕಾರಿಯಾಗಿ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತಲು ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಗೌರ್ಮೆಂಟ್ ಅವರು ನಿಮಗೆ ಈ ಥರ ಪಾತನ್ನು ಡೆವಲಪ್ ಮಾಡಿದ್ದಾರೆ. ದೇವಿಯ ದರ್ಶನ ಪಡೆದು ಇದರಲ್ಲಿ ವಾಕ್ ಮಾಡ್ತಾ ನಿಸರ್ಗದ ಸೌಂದರ್ಯವನ್ನು ನೀವು ಅನುಭವಿಸ್ಬೋದು. ಈಗ ದಹಿ ಹಂಡಿ ತಯಾರಿ ನಡೀತಾ ಇದೆ. ದೇವಿಯ ಉತ್ಸವ ಮೂರ್ತಿಯನ್ನು ಪಾಲಕಿಯಲ್ಲಿ ಕೂರಿಸ್ಕೊಂಡು ಸಂಗಮ ಸ್ನಾನಕ್ಕೆ ಹೋಗೋ ಮುಂಚೆ ದಹಿ ಕಾಲ ನಡೆಯುತ್ತೆ. ಮೊಸರವಲಕ್ಕಿ ಇರುವ ಕುಡಿಕೆಯನ್ನು ಕಟ್ಟಿರ್ತಾರೆ. ಅದರ ಜೊತೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಇರುತ್ತೆ. ದೇವಿಯ ಕೃಪೆಯಿಂದ ಭಕ್ತಾದಿಗಳು ತುಂಬ ಉತ್ಸಾಹದಿಂದ ಈ ಕ್ರೀಡೆಯನ್ನು ಆಡ್ತಾರೆ. ದೇವಿ ಸಂಗಮ ಸ್ನಾನಕ್ಕೆ ಬಂದಾಯಿತು. ಸಂಗಮದಲ್ಲಿ ಮಿಂದು ದೇವಿಯನ್ನು ಪೂಜಿಸಿ ನಂತರ ಭಕ್ತಾದಿಗಳೆಲ್ಲ ಕುಣಿದು ಕುಪ್ಪಳಿಸಿ ದೇವಿಯನ್ನು ಮೂಲ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ತುಂಬ ಏಜ್ ಆದವರು ಎಲ್ಲರೂ ಸೇರಿಕೊಂಡು ಉತ್ಸಾಹದಿಂದ ನೃತ್ಯ ಮಾಡುತ್ತಾ ಹಾಡುತ್ತಾ ದೇವಿಯನ್ನು ಸ್ವಾಗತಿಸುತ್ತಾ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾರೆ. ಗರ್ಭಗುಡಿ ತಲುಪಿದ ಮೇಲೆ ದೇವಿಯದು ಒಂದು ಮಹಾ ಆರತಿ ಆಗುತ್ತೆ. ಮಹಾ ಆರತಿ ಆದಮೇಲೆ 3 ದಿನದ ಈ ಉತ್ಸವ ವಿದಾಯವಾಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಮಾತಾ ಕಿ ಅಂತ ಕಮೆಂಟ್ ಮಾಡಿ.